ಸಂಜೆಯ ಕತ್ತಲು ಕರಾವಳಿಯ ಆ ಹಳೆಯ ಹಳ್ಳಿಯ ಮನೆಗಳಿಗೆ ಕವಿಯುತ್ತಿತ್ತು. ಸಮುದ್ರದ ಗಾಳಿ ಉಪ್ಪಿನಾಂಶ ಹೊತ್ತು ತಂದು ಜಗುಲಿಯ ಕಂಬಗಳಿಗೆ ತಾಗಿ ಸಣ್ಣಗೆ ಪಿಸುಗುಡುವಂತಿತ್ತು. ಆ ಜಗುಲಿಯ ಮೇಲೆ ಮರದ ಹಳೆಯ ಆರಾಮ ಕುರ್ಚಿಯಲ್ಲಿ ಕುಳಿತಿದ್ದ ರಾಮಣ್ಣ. ರಾಮಣ್ಣನಿಗೆ 60 ವರ್ಷ ವಯಸ್ಸು ದಾಟಿತ್ತು. ಆದರೆ ಅವನ ಕಣ್ಣುಗಳು ಮಾತ್ರ 40 ವರ್ಷ ಹಿಂದಿನ ನೆನಪುಗಳಲ್ಲಿ ತೇಲುತ್ತಿದ್ದವು. ಅವನ ಕೈಯಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿದ ಮಡಚಿ ಇಟ್ಟಿದ್ದ ಒಂದು ಪತ್ರವಿತ್ತು. ಅದು ಅವನ ಹೆಂಡತಿ ಸೀತಮ್ಮ ತೀರಿಕೊಳ್ಳುವ ಕೆಲವು ದಿನಗಳ ಮೊದಲು ಬರೆದ ಕೊನೆಯ ಪತ್ರ. ರಾಮಣ್ಣ ಮತ್ತು ಸೀತಮ್ಮನವರದು ಈ ಕಾಲದ ಪ್ರೇಮ ಕಥೆಗಳಂತಿರಲಿಲ್ಲ. ಹಿರಿಯರು ನಿಶ್ಚಯಿಸಿದ ಸರಳ ಮದುವೆ. ಮೊದಲ ನೋಟದಲ್ಲಿ ಪ್ರೀತಿ ಹುಟ್ಟದಿದ್ದರೂ ನಂತರದ 4 ದಶಕಗಳ ಜೀವನದಲ್ಲಿ ಅವರ ನಡುವೆ ಬೆಳೆದಿದ್ದು ಅಚಲವಾದ ನಂಬಿಕೆ, ಗೌರವ ಮತ್ತು ಗಾಢವಾದ ಪ್ರೀತಿ. ರಾಮಣ್ಣ ಮೀನುಗಾರನಾಗಿದ್ದ. ಮುಂಜಾನೆ ಬೆಳಗಾಗುವ ಮುನ್ನವೇ ಸಮುದ್ರದ ಅಲೆಗಳ ಜೊತೆ ಹೋರಾಡುತ್ತಿದ್ದ. ಬಿರುಗಾಳಿಯ ರಾತ್ರಿಗಳಲ್ಲಿ ಅಲೆಗಳ ತೀರದ ಮೇಲೆ ಗರ್ಜಿಸುತ್ತಿದ್ದಾಗ ಸೀತಮ್ಮ ದೇವರ ಮುಂದೆ ದೀಪ ಹಚ್ಚಿ ಅವನ ಸುರಕ್ಷತೆಗಾಗಿ ಪ್ರಾರ್ಥಿಸುತ್ತಿದ್ದಳು. ಅವಳ ಹೃದಯದಲ್ಲಿ ಅಲೆಗಳ ಧ್ವನಿ ಎದ್ದರೂ ತುಟಿಗಳಲ್ಲಿ ಯಾವಾಗಲೂ ಧೈರ್ಯದ ಮಾತುಗಳು. ಮನೆ ಸಣ್ಣದು, ಆದರೆ ಮನಸ್ಸು ದೊಡ್ಡದ್ದು. ಸೀತಮ್ಮ ಅಕ್ಕಿ ಕಾಳುಗಳನ್ನು ಎಣಿಸಿ ಗಂಜಿ ಬಡಿಸುವಾಗಲೂ ಮುಖದಲ್ಲಿ ನಗು, ಅವಳ ಧ್ವನಿಯಲ್ಲಿ ನೆಮ್ಮದಿ. ಚಿಂತೆ ಮಾಡಬೇಡಿ ರಾಮಣ್ಣ, ಕಷ್ಟದ ದಿನಗಳು ಕಳೆದು ಹೋಗುತ್ತವೆ. ಈ ಮಾತುಗಳು ರಾಮಣ್ಣನಿಗೆ ಟಾನಿಕ್ಕಿನಂತೆ ಕೆಲಸ ಮಾಡುತ್ತಿದ್ದವು. ಅವಳ ಪ್ರೋತ್ಸಾಹದಿಂದಲೇ ಅವನು ಪ್ರತಿದಿನ ಸಮುದ್ರದ ಕೋಪವನ್ನು ಎದುರಿಸುತ್ತಿದ್ದ. ಅವರಿಗೆ 2 ಮಕ್ಕಳು, ರವಿ ಮತ್ತು ಲತಾ. ಬಡತನದಲ್ಲೂ ವಿದ್ಯೆ ಕೊಡುವ ಹಠ. ರವಿ ಶಾಲೆಯಿಂದ ಮನೆಗೆ ಬಂದಾಗ ಸೀತಮ್ಮ ಅಕ್ಕಿ ರೊಟ್ಟಿ ಮಾಡುತ್ತಿದ್ದಳು. ಲತಾಳಿಗೆ ಹಳೆ ಪುಸ್ತಕಗಳನ್ನು ಹೊಲೆದು ಹೊಸದಾಗಿ ತಿದ್ದುತ್ತಿದ್ದಳು. ನೀವು ಓದಿ ದೊಡ್ಡವರಾಗಬೇಕು, ನಮ್ಮ ಜೀವನದ ಹೋರಾಟವನ್ನು ಮುಗಿಸಿ ಹೊಸ ದಾರಿ ಹಿಡಿಯಬೇಕು. ಅವಳ ನಂಬಿಕೆ ಮಕ್ಕಳ ಮನಸ್ಸಿನಲ್ಲಿ ಬಿತ್ತನೆಯಾಗಿ ಮೂಡಿತ್ತು. ಸಮುದ್ರದ ಅಲೆಗಳು ದಿನದಿನಕ್ಕೂ ಬದಲಾಗುತ್ತಿದ್ದಂತೆ ಅವರ ಜೀವನವೂ ಬದಲಾಗುತ್ತಿತ್ತು. ಒಂದೆಡೆ ಹಬ್ಬ ಹಸಿವು, ಮತ್ತೊಂದೆಡೆ ಕಷ್ಟ ನಷ್ಟ. ಎಲ್ಲವೂ ಅವರ ಜೀವನದ ಭಾಗವಾಗಿತ್ತು. ರಾಮಣ್ಣ ಮೀನು ಹಿಡಿದು ತಂದು ಬಟ್ಟೆ ಖರೀದಿಸಿದಾಗ ಸೀತಮ್ಮ ಆ ಬಟ್ಟೆಯಿಂದ ರವಿಗೆ ಪ್ಯಾಂಟ್ ಹೊಲಿಯುತ್ತಿದ್ದಳು. ಇದೋ ನಿನ್ನ ಹೊಸ ಪ್ಯಾಂಟ್, ನಾಳೆ ಶಾಲೆಗೆ ಧರಿಸು ಎಂದಾಗ ರವಿ ಸಂತೋಷದಿಂದ ಕುಣಿಯುತ್ತಿದ್ದ. ಆ ಕ್ಷಣದಲ್ಲಿ ಅವರ ಮನೆ ಸಂಪತ್ತಿನಿಂದ ತುಂಬಿ ಹರಿಯುತ್ತಿದ್ದಂತೆ ಭಾಸವಾಗುತ್ತಿತ್ತು. ವರ್ಷಗಳು ಹೀಗೆ ಹಾದು ಹೋದವು. ಮಕ್ಕಳು ಓದಿ ದೊಡ್ಡವರಾದರು. ರವಿ ಇಂಜಿನಿಯರ್ ಆಗಿ ಬೆಂಗಳೂರಿನಲ್ಲಿ ನೆಲೆಸಿದ. ಲತಾ ಮದುವೆಯಾಗಿ ಮಂಗಳೂರಿನಲ್ಲಿ ಸಂಸಾರ ಹೂಡಿದಳು. ಹಳ್ಳಿಯ ಮನೆ ಮೌನಗೊಂಡಿತು. ಮನೆಯ ಗೋಡೆಗಳು ಹಳೆಯವಾಗುತ್ತಿದ್ದರೂ ರಾಮಣ್ಣ ಮತ್ತು ಸೀತಮ್ಮ ಅವರ ಪ್ರೀತಿಯ ಬಾಂಧವ್ಯ ಹೊಸದಾಗುತ್ತಿತ್ತು. ಬೆಳಗ್ಗೆ ಚಹಾ ಕುಡಿಯುವಾಗ ಇಬ್ಬರಿಗೂ ಮಾತುಗಳು ಅಗತ್ಯವಿರಲಿಲ್ಲ. ಒಬ್ಬರ ಕಣ್ಣು ನೋಡಿದರೆ ಸಾಕು, ಎಲ್ಲ ಮಾತುಗಳು ಅದರಲ್ಲಿ ಅಡಗಿದ್ದವು. ಆದರೆ ವಿಧಿಯಾಟ ಬೇರೆಯಾಗಿತ್ತು. 2 ವರ್ಷಗಳ ಹಿಂದೆ ಸೀತಮ್ಮನಿಗೆ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು. ಮೊದಲಿಗೆ ರಾಮಣ್ಣ ನಂಬಲಿಲ್ಲ. ಅವಳು ಬಲಿಷ್ಠಳು, ಗುಣವಾಗುತ್ತಾಳೆ ಎಂದು ಆತ ಮನಸ್ಸಿಗೆ ಧೈರ್ಯ ತಂದುಕೊಂಡ. ಆದರೆ ಸಮಯದ ದಾರಿ ಬದಲಾಗಲಿಲ್ಲ. ಆಸ್ಪತ್ರೆಯ ಹಾಸಿಗೆಯ ಮೇಲೆ ದಿನದಿಂದ ದಿನಕ್ಕೆ ಅವಳ ಶಕ್ತಿ ಕುಗ್ಗುತ್ತಿದ್ದರೂ ತುಟಿಗಳಲ್ಲಿ ನಗು ಕಡಿಮೆಯಾಗಲಿಲ್ಲ. ಒಂದು ಸಂಜೆ ಆಸ್ಪತ್ರೆಯ ಕಿಟಕಿಯ ಬಳಿ ಕುಳಿತಿದ್ದ ರಾಮಣ್ಣ ಹೊರಗಿನ ಸೂರ್ಯಾಸ್ತವನ್ನು ನೋಡುತ್ತಿದ್ದ. ಆಕಾಶ ಕೆಂಪು ಬಣ್ಣದಿಂದ ತುಂಬಿಕೊಂಡಿತ್ತು. ಸೀತಮ್ಮ, ನೋಡು ಎಷ್ಟು ಸುಂದರ ಸಂಜೆ ಎಂದಾಗ ಅವಳು ನಿಧಾನವಾಗಿ ನಗುತ್ತಾ, ಹೌದು ರಾಮಣ್ಣ, ಜೀವನದ ಸಂಜೆ ಕೂಡ ಹೀಗೆ ಬಣ್ಣದಿಂದ ತುಂಬಿರಲಿ ಅನ್ನೋದು ನನ್ನ ಆಸೆ. ಆ ಮಾತು ಅವನ ಮನಸ್ಸನ್ನು ಒಡೆದಿತ್ತು. ಅವನು ಅಳಲಿಲ್ಲ, ಆದರೆ ಕಣ್ಣಿನೊಳಗೆ ಅಲೆಗಳೆದ್ದವು. ಕೊನೆಯ ಕೆಲವು ದಿನಗಳಲ್ಲಿ ಸೀತಮ್ಮ ಮಾತನ್ನು ಕಳೆದುಕೊಂಡಳು.
ಕೇವಲ ಕಣ್ಣುಗಳಿಂದ ಮಾತನಾಡುತ್ತಿದ್ದಳು. ಆ ಕಣ್ಣುಗಳು ಎಲ್ಲವೂ ಹೇಳುತ್ತಿದ್ದವು, ನೀನು ನನ್ನನ್ನು ಮರೆಯಬೇಡ, ಆದರೆ ದುಃಖದಲ್ಲೂ ಮುಳುಗಬೇಡ. ಒಂದು ರಾತ್ರಿ ಎಲ್ಲರೂ ಮಲಗಿದ್ದಾಗ ಸೀತಮ್ಮ ನಡುಗುವ ಕೈಗಳಿಂದ ಒಂದು ಕಾಗದದ ತುಂಡು ತೆಗೆದುಕೊಂಡು ಬೆಳಕಿನ ಕಿರಣದಲ್ಲಿ ಪೆನ್ಸಿಲ್ ಹಿಡಿದು ಏನೋ ಬರೆದಳು. ಅದರ ಪ್ರತಿಯೊಂದು ಅಕ್ಷರದ ಹಿಂದೆ ಅವಳ ಆತ್ಮ ಇತ್ತು. ಆ ಪತ್ರವನ್ನು ಮಡಚಿ ರಾಮಣ್ಣನ ತಲೆಯ ದಿಂಬಿನ ಕೆಳಗೆ ಇಟ್ಟುಕೊಂಡಳು. ಕೆಲ ದಿನಗಳಲ್ಲಿ ಸೀತಮ್ಮ ತೀರಿ ಹೋದಳು. ಆ ದಿನದಿಂದ ಮನೆ ಖಾಲಿ ಅನ್ನಿಸುವಂತೆ ಆಗಿತ್ತು. ಸಮುದ್ರದ ಗಾಳಿ ಬಂದು ಬಾಗಿಲು ತಟ್ಟಿದಾಗಲೆಲ್ಲ ರಾಮಣ್ಣನಿಗೆ ಅದು ಅವಳ ಶ್ವಾಸದಂತೆ ಭಾಸವಾಗುತ್ತಿತ್ತು. ಅವಳು ಹೋಗಿದ್ದರೂ ಮನೆಯ ಪ್ರತಿಯೊಂದು ಮೂಲೆ ಅವಳ ನೆನಪಿನಿಂದ ತುಂಬಿತ್ತು. ಒಂದು ದಿನ ಮನೆ ಸ್ವಚ್ಛಗೊಳಿಸುವಾಗ ದಿಂಬಿನ ಕೆಳಗೆ ಕಾಗದದ ತುಂಡು ಸಿಕ್ಕಿತು. ಆ ಕಾಗದ ಹಳದಿ ಬಣ್ಣಕ್ಕೆ ತಿರುಗಿತ್ತು. ಆದರೆ ಅದರಲ್ಲಿ ಬರೆದಿದ್ದ ಅಕ್ಷರಗಳ ಪ್ರೀತಿಯ ಗುರುತುಗಳು ಇದ್ದವು. ರಾಮಣ್ಣನ ಕೈಗಳು ನಡುಗಿದವು. ನಿಧಾನವಾಗಿ ಪತ್ರವನ್ನು ತೆರೆದ. ಅದರಲ್ಲಿ ಸೀತಮ್ಮ ಬರೆದಿದ್ದಳು, ನನ್ನ ರಾಮಣ್ಣನಿಗೆ, ಈ ಪತ್ರ ನಿನಗೆ ಸಿಕ್ಕಾಗ ನಾನು ನಿನ್ನ ಜೊತೆ ಇರಲಿಕ್ಕಿಲ್ಲ. ನನ್ನ ದೇಹ ದೂರವಾಗಬಹುದು, ಆದರೆ ನನ್ನ ಪ್ರೀತಿ ಸದಾ ನಿನ್ನ ಜೊತೆಗಿರುತ್ತೆ. ನನಗೇನು ಬೇಜಾರಿಲ್ಲ ರಾಮಣ್ಣ. ದೇವರು ನಮಗೆ ಕೊಟ್ಟ ಈ ಜೀವನಕ್ಕೆ ನಾನು ಕೃತಜ್ಞಳಾಗಿದ್ದೇನೆ. ನೀನು ನನ್ನನ್ನು ರಾಣಿಯಂತೆ ನೋಡಿಕೊಂಡಿದ್ದೀಯ. ನಮ್ಮ ಮಕ್ಕಳು ಚೆನ್ನಾಗಿ ಓದಿ ದೊಡ್ಡವರಾಗಿದ್ದಾರೆ. ನಮ್ಮ ಆಸೆ ಈಡೇರಿದೆ. ನೀನು ಸಮುದ್ರಕ್ಕೆ ಹೋಗುವಾಗ ನಾನು ಕಾಯುತ್ತಿದ್ದ ಕ್ಷಣಗಳು, ನೀನು ಬರುವ ದಾರಿ ನೋಡುತ್ತಾ ಅಡುಗೆ ಮಾಡುತ್ತಿದ್ದ ಸಮಯಗಳು ಎಲ್ಲವೂ ನನ್ನ ಪಾಲಿಗೆ ಅಮೂಲ್ಯ ನೆನಪುಗಳು. ನೀನು ನನ್ನನ್ನು ಬಿಟ್ಟು ಹೋಗುವುದಿಲ್ಲ ಎಂಬ ಧೈರ್ಯ ನನಗಿತ್ತು. ಅದಕ್ಕಾಗಿ ಕಷ್ಟದ ದಿನಗಳಲ್ಲೂ ನಕ್ಕಿದ್ದೆ. ನನ್ನ ಕೊನೆಯ ಆಸೆ ಇಷ್ಟೇ, ನೀನು ದುಃಖ ಪಡಬೇಡ. ನಾನು ಇಲ್ಲದಿದ್ದರೂ ಜೀವನ ನಿಲ್ಲುವುದಿಲ್ಲ. ನಗು ನಗುತ್ತಾ ಬಾಳು. ನಮ್ಮ ನೆನಪುಗಳನ್ನು ಮೆಲುಕು ಹಾಕುತ್ತಾ ಖುಷಿಯಾಗಿರು. ಮಕ್ಕಳು ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ಚಿಂತೆ ಬೇಡ. ನಿನ್ನನ್ನು ಬಿಟ್ಟು ಹೋಗುತ್ತಿರುವುದಕ್ಕೆ ಮಾತ್ರ ಸ್ವಲ್ಪ ನೋವಿದೆ, ಆದರೆ ಸಾವು ಜೀವನದ ಒಂದು ಭಾಗ. ನಿನಗೆ ಶುಭವಾಗಲಿ. ಇಂತಿ ನಿನ್ನ ಪ್ರೀತಿಯ ಸೀತೆ. ಪತ್ರ ಓದಿದಾಗ ರಾಮಣ್ಣನ ಕಣ್ಣುಗಳು ನೀರಿನಿಂದ ತುಂಬಿದ್ದವು. ಅವನು ನಿಶ್ಚಲವಾಗಿ ಕುಳಿತ. ಮನಸ್ಸಿನೊಳಗೆ ಶಬ್ದವಿಲ್ಲದ ಮೌನ. ಕಾಗದದ ಪ್ರತಿಯೊಂದು ಅಕ್ಷರದಿಂದ ಸೀತಮ್ಮನ ಧ್ವನಿ ಕೇಳುತ್ತಿದ್ದಂತೆ ಅನುಭವವಾಯಿತು. ಅವನ ಕಣ್ಣೆದುರಿಗೆ ಎಲ್ಲ ನೆನಪುಗಳು ಬಂದವು. ಮೊದಲ ಭೇಟಿಯ ದಿನ, ಮೊದಲ ಬಾರಿಯ ಅಡುಗೆ, ಮೊದಲ ಮಗುವಿನ ಜನನ, ಸಮುದ್ರದ ಗಾಳಿ, ಹಬ್ಬದ ದಿನದ ನಗು ಮತ್ತು ಕಷ್ಟದ ರಾತ್ರಿ. ಎಲ್ಲವೂ ಒಂದೇ ಚಿತ್ರದಲ್ಲಿ ಹರಿಯುತ್ತಿದ್ದಂತೆ ಕಂಡಿತು. ಪತ್ರದ ಕೊನೆಯ ಸಾಲು, ನಗು ನಗುತ್ತಾ ಬಾಳು ಎಂಬುದು ಅವನ ಹೃದಯದಲ್ಲಿ ಶಾಶ್ವತವಾಗಿ ಮೂಡಿಬಿಟ್ಟಿತ್ತು. ಅವನು ಕಾಗದವನ್ನು ಮಡಚಿ ಎದೆಗಪ್ಪಿಕೊಂಡ. ಹೊರಗೆ ಸಮುದ್ರದ ಅಲೆಗಳು ಶಾಂತವಾಗಿ ಕಾವಲಿದ್ದವು. ಗಾಳಿಯಲ್ಲಿ ಸೀತಮ್ಮನ ಪರಿಮಳ ಹರಡಿದಂತೆ ಅನ್ನಿಸಿತ್ತು. ಆ ರಾತ್ರಿ ರಾಮಣ್ಣನಿಗೆ ನಿದ್ದೆ ಬರಲಿಲ್ಲ, ಆದರೆ ಮನಸ್ಸು ತುಂಬ ಶಾಂತವಾಗಿತ್ತು. ಅವನು ಚಂದ್ರನ ಬೆಳಕಿನಲ್ಲಿ ಆ ಪತ್ರವನ್ನು ಮತ್ತೆ ಮತ್ತೆ ಓದಿದ. ಅಲ್ಲಿ ಬರೆಯಲಾಗಿದ್ದ ಪದಗಳು ಕಾಗದದ ಮೇಲೆ ಅಲ್ಲ, ಅವನ ಜೀವನದ ಮೇಲೆ ಬರೆಯಲ್ಪಟ್ಟಂತೆಯೇ ಭಾಸವಾಗುತ್ತಿತ್ತು. ಮುಂದಿನ ದಿನ ಬೆಳಗ್ಗೆ ರಾಮಣ್ಣ ಸಮುದ್ರದ ತೀರಕ್ಕೆ ಹೋದ. ಸೂರ್ಯೋದಯದ ಕಿರಣಗಳು ನೀರಿನ ಮೇಲೆ ಚಿನ್ನದಂತೆ ಹೊಳೆಯುತ್ತಿದ್ದವು. ಅವನು ಕೈಯಲ್ಲಿ ಆ ಪತ್ರ ಹಿಡಿದು ನಿಧಾನವಾಗಿ ಸಮುದ್ರದತ್ತ ನೋಡಿದ. ಸೀತಮ್ಮ, ನಿನ್ನ ಮಾತು ಕೇಳುತ್ತೇನೆ. ನಾನು ದುಃಖ ಪಡುವುದಿಲ್ಲ. ನೀನು ಹೇಳಿದಂತೆ ನಗು ನಗುತ್ತಾ ಬದುಕುತ್ತೇನೆ ಎಂದ. ಗಾಳಿಯು ಅವನ ಮಾತುಗಳನ್ನು ಕೇಳುವಂತೆ ಸಮುದ್ರದ ದಿಕ್ಕಿಗೆ ಕರೆದೊಯ್ದವು. ಅವನು ಹಿಂತಿರುಗಿ ನಡೆದುಕೊಂಡು ಬಂದ. ಮನೆಯ ಹಳೆಯ ಚಿತ್ರಕಟ್ಟೆಯ ಮೇಲೆ ಸೀತಮ್ಮನ ಫೋಟೋ ಇತ್ತು. ಅವಳ ತುಟಿಗಳ ಮೇಲೆ ಆ ಹಳೆಯ ನಗು ಇನ್ನೂ ಹೊಳೆಯುತ್ತಿತ್ತು. ಅವನು ಅದನ್ನು ನೋಡುತ್ತಾ, ನಿನ್ನ ಪ್ರೀತಿ ನನ್ನ ಉಸಿರಾಗಿದೆ ಸೀತಮ್ಮ ಎಂದ. ಆ ದಿನದಿಂದ ರಾಮಣ್ಣ ಮತ್ತೆ ಬದುಕು ಹಿಡಿದ.
ಹಳ್ಳಿಯ ಮಕ್ಕಳಿಗೆ ಮೀನುಗಾರಿಕೆಯ ಕತೆ ಹೇಳುತ್ತಿದ್ದ. ಸಂಜೆ ವೇಳೆ ಜಗುಲಿಯ ಮೇಲೆ ಕುಳಿತು ಸೀತಮ್ಮನ ನೆನಪುಗಳಲ್ಲಿ ತೇಲುತ್ತಿದ್ದ. ಅಲ್ಲಿ ಕಣ್ಣೀರು ಇರಲಿಲ್ಲ, ಕೇವಲ ನೆನಪಿನ ನಗು ಮಾತ್ರ. ಸಮುದ್ರದ ಅಲೆಗಳು ಬಂದು ಬಾಗಿಲು ತಟ್ಟಿದಾಗ ಅವನು ಹೇಳುತ್ತಿದ್ದ, ಹೌದು, ನಿನಗೆ ಗೊತ್ತು ಸೀತಮ್ಮ, ನಾನು ಇನ್ನೂ ನಗುತ್ತಿದ್ದೇನೆ. ಜೀವನವೆಂದರೆ ಹೀಗೆಯೇ ಅಲ್ಲವೇ? ಜೊತೆಗಿರುವಾಗ ಪ್ರೀತಿಯನ್ನು ಹಂಚಿಕೊಳ್ಳಬೇಕು, ದೂರವಾದಾಗ ಸಿಹಿ ನೆನಪುಗಳೊಂದಿಗೆ ಮುನ್ನಡೆಯಬೇಕು. ರಾಮಣ್ಣ ಪತ್ರವನ್ನು ಎದೆಗಪ್ಪಿಕೊಂಡು ಕಣ್ಣು ಮುಚ್ಚಿದ. ಅಂದು ಅವನ ದುಃಖದ ನಡುವೆಯೂ ಅವನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತ್ತು. ಅವನ ಮನಸ್ಸು ಹೇಳಿತು, ಪ್ರೀತಿ ಶಾಶ್ವತ, ಅದು ಎಂದಿಗೂ ಸಾಯುವುದಿಲ್ಲ. ಈ ಕಥೆಯ ತಾತ್ಪರ್ಯ, ನಿಜವಾದ ಪ್ರೀತಿ ಸಾವಿಗೂ ಮೀರಿ ಉಳಿಯುತ್ತದೆ. ನೆನಪುಗಳಲ್ಲಿ ಬದುಕಿರುವ ಪ್ರೀತಿ ಶಾಶ್ವತ.